ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕೆನ್ನುವಂತ ಒಂದಿಷ್ಟು ಆಗ್ರಹ ಕೇಳಿಬರ್ತಾ ಇದೆ. ಕೈ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಅವರು ಬೆಂಬಲಿಗರು ಕೇಳುತ್ತಿದ್ದಾರೆ. ಸಚಿವಗಿರಿ ನೀಡುವಂತೆ ಕಾರ್ಯಕರ್ತರಿಂದ ಒತ್ತಾಯಗಳಾಗ್ತಿದೆ. ಶಾಸಕರ ಕ್ಷೇತ್ರದಿಂದ ಬೆಂಗಳೂರುವರೆಗೂ ಕೂಡ ಬೆಂಬಲಿಗರು ಬರ್ತಿದ್ದಾರೆ. ಹುನಗುಂದ ಕ್ಷೇತ್ರದಿಂದ ಆಗಮಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಇಷ್ಟು ದಿನ ನೋಡ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ಲಾಬಿ ಮಾಡ್ತಾ ಇದ್ರು. ಒಂದಿಷ್ಟು ಆಗ್ರಹ ಆಗ್ತಿತ್ತು. ಪೂಜೆ ಪುನಸ್ಕಾರ, ಹೋಮ ಹವನ, ವಿವಿಧ ರೀತಿಯಲ್ಲೆಲ್ಲ ಬೇಡಿಕೆ ಇಟ್ಟರು. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಹುನಗುಂದ ಕ್ಷೇತ್ರದಿಂದ ಬೆಂಗಳೂರುವರೆಗೂ ಅವರ ಬೆಂಬಲಿಗರೆಲ್ಲ ಬಂದು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಎಲ್ಲಿ? ಸಿಎಂ ಗೃಹ ಕಚೇರಿ ಕೃಷ್ಣಾ ಬಳಿ ಬಂದು ಜಮಾಯಿಸ್ತಿದ್ದಾರಂತೆ. ತಮ್ಮ ನಾಯಕನಿಗೆ ಸಚಿವ ಸ್ಥಾನ ಕೊಡಿ. ಕಾಶಪ್ಪನವರ ಪರ ಈಗಾಗಲೇ ಒಂದಿಷ್ಟು ಟ್ರಂಪ್ ಕಾರ್ಡ್ ಪ್ಲೇ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಂತರದಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಶಾಸಕರು ಕೂಡ ಮಾತನಾಡಿದ್ದಾರೆ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ಶಾಸಕರಾಗಿರುವಂತ ವಿಜಯಾನಂದ ಕಾಶಪ್ಪನವರನ್ನ ಮಾತನಾಡಿಸಿದ್ದಾರೆ. ಅವರೇನು ಹೇಳಿದ್ದಾರೆ ನೋಡ್ಕೊ ಬರೋಣ. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇವತ್ತು ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡಿಸೋಗ್ತೀನಿ. ಸರ್, ನಿಮ್ಮ ಬೆಂಬಲಿಗರು ಏನು ಸಿಎಂ ಅವ್ರನ್ನ ಭೇಟಿ ಮಾಡಿದ್ದಾರೆ, ನಿಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದಾರೆ. ಸರ್, ನೀವೇನು ಹೇಳ್ತೀರಾ? ಇವತ್ತು ನಮ್ಮ ಮತಕ್ಷೇತ್ರದ ಎಲ್ಲ ಸಮುದಾಯದ ಹಿರಿಯರು, ತಾಯಂದಿರು, ಯುವಕರು, ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಅವರೇ ಖುದ್ದಾಗಿ ಇವತ್ತು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ ಕಳೆದ 24 ವರ್ಷಗಳ ಹಿಂದೆ ನಮ್ಮ ತಂದೆಯವರು ಸಚಿವರಾಗಿದ್ದರು. ತದನಂತರ ಅವಕಾಶ ಸಿಕ್ಕಿಲ್ಲ ಅನ್ನೋದನ್ನು ಇವತ್ತು ಮನವಿಯನ್ನು ಮಾಡಿಕೊಂಡು ಮನವರಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ಯಾಕಂದರೆ ನನ್ನ ತಂದೆ ತಾಯಿ ನಾನು 3ನೇ ತಲೆಮಾರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕಳೆದ 50 ವರ್ಷದಿಂದ ಇವತ್ತು ಒಂದು ಪಕ್ಷದ ನಿಶ್ಚಯ ಕಾರ್ಯಕರ್ತನಾಗಿ ಇವತ್ತು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಮತ್ತು ಸಂಘಟನಾತ್ಮಕವಾಗಿ ಯುವ ಕಾಂಗ್ರೆಸ್ ಆಗಿರ್ಬೋದು, ವಿದ್ಯಾರ್ಥಿ ಕಾಂಗ್ರೆಸ್ ಆಗಿರ್ಬೋದು, ಆ ವಿಚಾರಗಳನ್ನು ಕೂಡ ಅವರು ಪರಿಗಣಿಸಿ ಖಂಡಿತವಾಗಿ ಇವತ್ತೇನು ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಗಾಂಧಿಯವರು ಸೂಚನೆ ಮೇರೆಗೆ ಏನು ಯುವಕರಿಗೆ ಸಂಘಟನಾತ್ಮಕವಾಗಿ ಬಂದಂಥವ್ರಿಗೆ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋ ಭರವಸೆ ನನ್ನಲ್ಲಿ ಕೂಡ ಇದೆ. ಇವತ್ತು ಅದೇ ಒಂದು ನಿಟ್ಟಿನಲ್ಲಿ ನನ್ನ ಮತಕ್ಷೇತ್ರದ ಜನ ಬಂದು ಕೂಡ ಇವತ್ತು ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ AICC ಅಧ್ಯಕ್ಷರಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂಥ BK ಹರಿಪ್ರಸಾದ್ ಆಗಿರ್ಬೋದು, ಅವರ ಒಂದು ಸಮಯವನ್ನು ಕೂಡ ಕೋರಿದ್ದಾರೆ. ಅವರಿಗೂ ಕೂಡ ಭೇಟಿಯಾಗಿ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಸರ್, ಡೆಲ್ಲಿಗೆ ಏನಾದರೂ ಹೋಗ್ತೀರಾ ಸರ್ ಇದೇ ಸಂಬಂಧ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋಕ್ಕೆ? ಖಂಡಿತವಾಗಿ ಈಗಾಗಲೇ ನಾವು ವರಿಷ್ಠರ ಗಮನಕ್ಕೆ ತಂದಿದ್ದೀನಿ. ನಮ್ಮ ಸನ್ಮಾನ್ಯ AICC ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಂಥ KC ವೇಣುಗೋಪಾಲ್ ಅವರಾಗಿರ್ಬೋದು, ನಮ್ಮ ಉಸ್ತುವಾರಿಯನ್ನು ವಹಿಸಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದೀನಿ. ಖಂಡಿತವಾಗಿ ಅವಶ್ಯಕತೆ ಬಿದ್ದರೆ ನಾವು ಕೂಡ ಡೆಲ್ಲಿಗೆ ಹೋಗ್ತೀವಿ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳೇ ನಿರ್ಧಾರ ಮಾಡಬೇಕಾಗತ್ತೆ ಯಾರು ಇರಬೇಕು, ಯಾರು ಸಚಿವರ ಸಂಪುಟದಲ್ಲಿ ಅವ್ರ ಜೊತೆಗೆ ಇರಬೇಕು ಕೆಲಸ ಮಾಡೋದಕ್ಕೆ. ಮುಂಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಾಗಿರ್ಬೋದು, ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇವತ್ತು ಒಗ್ಗಟ್ಟಾಗಿ ವಿಭಾಗವಾರು ಇವತ್ತು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಆ ಎಲ್ಲ ಕಡೆಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟು ಸರಿಯಾಗಿ ಸಂಘಟನೆಯನ್ನು ಮಾಡಿ ಮುಂದೆ ಮತ್ತೆ ಪಕ್ಷವನ್ನು ಅಧಿಕಾರ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರಿಗೆ ಗುರುತಿಸಬೇಕು ಅನ್ನೋದು ಕೂಡ ನನ್ನ ಒಂದು ಅಭಿಲಾಷೆ ಆಗಿದೆ. ಖಂಡಿತವಾಗಿ ಇದನ್ನು ನೆರವೇರಿಸ್ತಾರೆ ಅನ್ನೋ ವಿಶ್ವಾಸ ಕೂಡ ನನ್ನಲ್ಲಿದೆ. ಓಕೆ, ಇದಿಷ್ಟು ವಿಜಯಾನಂದ ಕಾಶಪ್ಪನವರು ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೆಂಗಳೂರು.